ಮೊದಲ ಮೆಡಿಕಲ್ ರಿಪೋರ್ಟ್ ನಾನು ಓದ ಬಯಸುತ್ತೇನೆ ಅಂತೇಳಿ ಈಗ ಎಸ್ ಪಿ ಪ್ರಸನ್ನಕುಮಾರ್ ಅವರು ಅದನ್ನು ಓದ್ತಾ ಇದ್ದಾರೆ. 1 ವಾರದ ಬಳಿಕ ವೈದ್ಯರ ವರದಿಯನ್ನು ಇವರು ಸಲ್ಲಿಸಿರುವಂಥದ್ದು ಕೋರ್ಟ್ಗೆ. 6/11 ಹಾಗೂ 21/11 ಹೀಗೆ 2 ವರದಿಗಳನ್ನು ಸಲ್ಲಿಸಿದ್ದಾರೆ ಈಗ ದರ್ಶನ್ ಪರವಾಗಿ. ಮೊದಲ ಮೆಡಿಕಲ್ ರಿಪೋರ್ಟನ್ನು ನಾನೀಗ ಓದ್ತೀನಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ ಪ್ರಸನ್ನಕುಮಾರ್ ಅವರು. ಸೊ ಮೊದಲ ವರದಿಯಲ್ಲಿ ಏನಿದೆ, ಯಾಕಂದರೆ ಕೋರ್ಟ್ ಕೂಡ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿತ್ತು. ಮೆಡಿಕಲ್ ಬೇಲ್ ಇದ್ರೂ ಕೂಡ ನೀವು 1 ವಾರದ ಒಳಗೆ ಹೈಕೋರ್ಟಿಗೆ ತಿಳಿಸ್ಬೇಕು ಏನಾಗ್ತಾ ಇದೆ, ನಿಮ್ಮ ಒಂದು ಪ್ರೊಸೀಜರ್ಸ್ ಏನಾಗಿದೆ, ಅವರಿಗೆ ಏನು ಟ್ರೀಟ್ಮೆಂಟ್ ಕೊಡ್ತೀರಿ, ಯಾವಾಗ ಡೇಟ್ ಇರುತ್ತೆ, ನಿಮಗೆ ಯಾವಾಗ ಆಪರೇಷನ್ ಮಾಡ್ತೀರಿ, ಇದೆಲ್ಲವನ್ನೂ ಕೂಡ ನೀವು ತಿಳಿಸ್ಬೇಕು ಅಂತ ಹೇಳಿತ್ತು. ಅದರಂತೆ 2 ರಿಪೋರ್ಟ್ ಕೊಟ್ಟಿದ್ದಾರೆ. ಒಂದು 6/11 ನವೆಂಬರ್ 6ನೇ ತಾರೀಕು, ಇನ್ನೊಂದು ನವೆಂಬರ್ 21ನೇ ತಾರೀಕು. ಒಂದು ವಾರದ ಅಂತರದಲ್ಲಿ ಕೊಟ್ಟಿರುವಂತಹ ಒಂದು 2 ರಿಪೋರ್ಟ್ಗಳು. ಸೊ ಈ ದರ್ಶನ್ರನ್ನ ಸರ್ಜರಿಗೆ ಒಳಪಡಿಸ್ಬೇಕಾಗತ್ತಾ? ಮೊದಲ ವರದಿಯಲ್ಲಿ ಹೀಗೆ ಅಂಥೇಳಿ ವೈದ್ಯರು ಹೇಳಿದ್ದಾರೆ, ದರ್ಶನ್ರನ್ನ ಸರ್ಜರಿಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ ಅನ್ನುವಂಥದ್ದು. ಅದಾದ 15 ದಿನದ ಬಳಿಕವೂ ಕೂಡ ದರ್ಶನ್ ಅವರನ್ನ ಸಿದ್ಧಪಡಿಸಲಾಗತ್ತೆ ಅನ್ನೋದನ್ನೇ ವರದಿ ಹೇಳುತ್ತೆ. ಅಂದ್ರೆ ಮೊದಲ ವರದಿಯಲ್ಲಿ ಹೇಳಿದ ಹಾಗೆ ದರ್ಶನ್ರನ್ನ ಸರ್ಜರಿಗೆ ಸಿದ್ಧತೆ ಮಾಡಲಾಗುತ್ತಿದೆ ಅಂತ ಹೇಳಿ ನೀವೇನು ಹೇಳಿದ್ರಿ ನವೆಂಬರ್ 6ನೇ ತಾರೀಕು ಮೊದಲ ವರದಿ, ಅದಾದ್ಮೇಲೆ 15 ದಿನ ಆದ್ಮೇಲೆ ಇನ್ನೊಂದು ವರದಿ ಕೂಡ ವೈದ್ಯರು ನೀಡಿದರೆ, ಅದರಲ್ಲೂ ಕೂಡ ದರ್ಶನ್ರನ್ನ ಸಿದ್ಧಪಡಿಸಲಾಗುತ್ತೆ ಸರ್ಜರಿಗೆ ಅನ್ನುವಂಥದ್ದನ್ನೇ ಹೇಳ್ತೀರಿ. ಅಂದರೆ ಈ 15 ದಿನಗಳಲ್ಲೂ ಕೂಡ ನೀವು ಅದರಲ್ಲೇ ಇದ್ದೀರಿ, ಇನ್ನೂ ಸಿದ್ಧತೆಯನ್ನು ಮಾಡ್ಕೊಳ್ತಾನೆ ಇದ್ದೀರಿ, ಸಿದ್ಧಪಡಿಸ್ಕೊಳ್ತಾನೆ ಇದ್ದೀರಿ. BP-ಯಲ್ಲಿ ವ್ಯತ್ಯಾಸವಾಗ್ತಾ ಇದೆ ಅಂಥೇಳಿ 2ನೇ ವರದಿಯಲ್ಲಿ ಹೇಳ್ತಾರೆ. ನವೆಂಬರ್ 1ನೇ ತಾರೀಕಿಂದ BP ಮಾನಿಟರ್ ಚಾರ್ಟ್ ಕೂಡ ಕೊಟ್ಟಿದ್ದಾರೆ ಈ ರಿಪೋರ್ಟ್ನಲ್ಲಿ. ಸೊ ಹೇಗೆ BP ವೇರಿಯೇಷನ್ ಆಗ್ತಾ ಇದೆ, BP-ಯಲ್ಲಿ ಫ್ಲಕ್ಚುಯೇಷನ್ ಆಗ್ತಾ ಇದೆ, ವ್ಯತ್ಯಾಸ ಆಗ್ತಾ ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ಬಹುಶಃ ಈ BP-ಯಲ್ಲಿ ವೇರಿಯೇಷನ್ ಆಗ್ತಾ ಇರೋದ್ರಿಂದಾಗಿಯೇ ನಮಗೆ ಸರ್ಜರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ವೈದ್ಯರು ಹೇಳಿದ್ದಾರೆ ಅನ್ನುವಂಥ ಒಂದು ಮಾತುಗಳನ್ನು SP ಪ್ರಸನ್ನಕುಮಾರ್ ಅವರು ಈಗ ಕೋರ್ಟ್ನ ಗಮನಕ್ಕೆ ತರ್ತಾ ಇದ್ದಾರೆ. ನೋಡಿ, BP-ಯಲ್ಲಿ ವ್ಯತ್ಯಾಸವಾಗ್ತಾ ಇದೆ ಅಂತೇಳಿ 2ನೇ ವರದಿಯನ್ನು ಕೊಟ್ಟಿದ್ದಾರೆ. 1/11 ಅಂದರೆ ನವೆಂಬರ್ 1ರಿಂದ BP ಮಾನಿಟರ್ ಮಾಡ್ತಾ ಇರುವಂಥದ್ರ ಬಗ್ಗೆ ಚಾರ್ಟ್ ಕೊಟ್ಟಿದ್ದಾರೆ. ಪ್ರತಿದಿನ 1ನೇ ತಾರೀಕಿಂದ 6ನೇ ತಾರೀಕು ನವೆಂಬರ್, ಈ 6 ದಿನ 7 ದಿನಗಳವರೆಗೆ ಆಗಿರುವಂತಹ ಒಂದು ಮಾನಿಟರಿಂಗ್ ರಿಪೋರ್ಟ್ ಇದು. ಸೊ BP-ಯಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ಹಾಗಾಗಿ ಸರ್ಜರಿ ಡಿಲೇ ಆಗ್ತದೆ, ಸರ್ಜರಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದನ್ನ ವೈದ್ಯರು ಹೇಳ್ತಾರೆ. ಅಫ್ಕೋರ್ಸ್ ಯಾವುದೇ ಸರ್ಜರಿ ಆಗಬೇಕು ಅಂತ ಹೇಳಿದ್ರು ಕೂಡ ಶುಗರ್ ಲೆವೆಲ್, ಬ್ಲಡ್ ಪ್ರೆಷರ್ ಲೆವೆಲ್ ಇದೆಲ್ಲವನ್ನೂ ಕೂಡ ಚೆಕ್ ಮಾಡೇ ಮಾಡ್ತಾರೆ. ಅದರಲ್ಲೂ ಪ್ರಮುಖವಾಗಿ BP ವೇರಿಯೇಷನ್ಸ್ ಇದ್ರೆ ಖಂಡಿತವಾಗ್ಲೂ ಸರ್ಜರಿಗೆ ಮುಂದಾಗೋದಿಲ್ಲ. ಅದನ್ನೇ ಈಗ ವೈದ್ಯರು ಕೂಡ ಹೇಳಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಸರ್ಜರಿ ಸಾಧ್ಯ ಇಲ್ಲ ಅನ್ನೋದನ್ನ ವೈದ್ಯರು ಹೇಳಿದ್ದಾರೆ ಅನ್ನುವಂಥದ್ದು. BP-ಯಲ್ಲಿ ವ್ಯತ್ಯಾಸ ಆಗ್ತಾ ಇರೋದ್ರಿಂದಲೇ ನಮಗೆ ಸರ್ಜರಿ ಡಿಲೇ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಹೇಳಿದ್ದಾರೆ ಅನ್ನೋ ಒಂದು ಮಾತುಗಳನ್ನು ಪ್ರಸನ್ನಕುಮಾರ್ ಅವರು ಈಗ ಕೋರ್ಟ್ನ ಗಮನಕ್ಕೆ ತರ್ತಾ ಇದ್ದಾರೆ. ಸೊ ಹೀಗೆ 2 ವರದಿಯನ್ನು ಉಲ್ಲೇಖ ಮಾಡಿ ಈಗ ಪ್ರಸನ್ನಕುಮಾರ್ ಅವರು ಏನು ಪ್ರಶ್ನೆ ಎತ್ತುತ್ತಾರೆ ಅಥವಾ ಏನು ಇದಕ್ಕೆ ಅವರ ಒಂದು ವಾದ ಇರುತ್ತೆ ನೋಡಬೇಕು. ನೋಡಿ, ₹2.25 ಮಾತ್ರೆ ನೀಡಿದ್ರೆ BP ಕಂಟ್ರೋಲಿಗೆ ಬರುತ್ತೆ ಹೀಗೆ ಅಂತ ನಾನು ಸಂಪರ್ಕಿಸಿದಂಥ ವೈದ್ಯರು ಹೇಳಿದ್ದಾರೆ. ಇದು SPP ಅವರ ಒಂದು ಇಂಟ್ರೆಸ್ಟಿಂಗ್ ಆದಂಥ ಒಂದು ಪಾಯಿಂಟ್. ನೋಡಿ, ₹2.25 ಒಂದು ಮಾತ್ರೆ, BP ಮಾತ್ರೆ ಬರುತ್ತೆ. ಆ ಮಾತ್ರೆ ಕೊಟ್ಟರೆ ಸಾಕು, BP ಕಂಟ್ರೋಲಿಗೆ ಬರುತ್ತೆ. ನಾನು ಮಾತಾಡಿರುವಂಥ ವೈದ್ಯರು ನನಗೆ ಹೇಳಿರೋದಿದು ಅನ್ನೋದನ್ನು ಹೇಳ್ತಾರೆ SPP ಪ್ರಸನ್ನಕುಮಾರ್ ಅವರು. ತುಂಬ ಇಂಟ್ರೆಸ್ಟಿಂಗ್ ಆಗಿ SPP ಪ್ರಸನ್ನಕುಮಾರ್ ಅವರು ಕೂಡ ಇವತ್ತು ತಮ್ಮ ವಾದದಲ್ಲಿ ಕೆಲವೊಂದಷ್ಟು ಅಂಶಗಳನ್ನು ತಿಳಿಸ್ತಾ ಇದ್ದಾರೆ. ನೋಡಿ, 5ನೇ ವಾರ ಆದರೂ ಕೂಡ ಇನ್ನೂ ದರ್ಶನ್ರನ್ನ ನಾವು ಸಿದ್ಧಪಡಿಸ್ತಾನೇ ಇದ್ದೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಬಿಟ್ರೆ ಇನ್ನೂ ಕೂಡ BP ಕಂಟ್ರೋಲಿಗೆ ಬಂದಿಲ್ವಾ? ಹಾಗಾದ್ರೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ವಾದ ಮಂಡಿಸ್ತಾ ಇದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ. ಇವತ್ತು ಈಗ ಹೈಕೋರ್ಟ್ನಲ್ಲಿ ನಡೀತಾ ಇರುವಂತಹ ಒಂದು ವಿಚಾರಣೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. 5ನೇ ವಾರ ಆದರೂ ಕೂಡ ಸಿದ್ಧಪಡಿಸಲಾಗ್ತಾನೆ ಇದೆ ಇನ್ನೂ ಕೂಡ BP ಚಾರ್ಟ್. ದರ್ಶನ್ರನ್ನ ಆಪರೇಷನ್ಗೆ ಸಿದ್ಧಪಡಿಸ್ತಾ ಇದ್ದೀವಿ ಅಂತಾನೆ ಹೇಳ್ತಾ ಇದ್ದಾರೆ. ಇದೊಂಥರ ಸೋಪ್ ಹಾಕೊಳ್ಳಿ, ತಲೆ ಬಾಚ್ಕೊಳ್ಳಿ, ಪೌಡರ್ ಹಾಕೊಳ್ಳಿ ಅನ್ನೋ ರೀತಿಯಲ್ಲಿ ಕತೆ ಹೊಡಿತಾ ಇದ್ದಾರೆ. ಹಾಡಿನ ತರ ಕಾಣಿಸ್ತಾ ಇದೆ, ಸಿನಿಮಾ ಗೀತೆ ಅಂತ ಇವರೆಲ್ಲರೂ ಕೂಡ ವರದಿ ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳಿ SPP ಪ್ರಸನ್ನಕುಮಾರ್ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮಾತಾಡ್ತಾ ಇದ್ದಾರೆ ಇವತ್ತು. ಹೌದು, ಫಿಸಿಯೋಥೆರಪಿ ಮಾತ್ರ ಮಾಡಿಸ್ತಾ ಇದ್ದಾರೆ, ಹೀಗಾಗಿ ಅದನ್ನ ಜೈಲ್ನಲ್ಲೇ ಮುಂದುವರಿಸಬಹುದಲ್ಲ ಫಿಸಿಯೋಥೆರಪಿ ಅಂತ ಹೇಳಿದ್ರೆ. ಅದಕ್ಕೋಸ್ಕರ ಹಾಸ್ಪಿಟಲ್ ಯಾಕಿರ್ಬೇಕು? ಕೋರ್ಟ್ ದಾರಿ ತಪ್ಪಿಸಿದ್ದಾರೆ. ನಾಳೆ ಲಕ್ವಾ ಹೊಡೆಯುತ್ತೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದು ಬೇಲನ್ನ. ಈ ದಾಖಲೆಗಳು ಹಿಂದೆಯೇ ಇದ್ವಲ್ಲ ಅಂತ ಹೇಳಿ ಜಡ್ಜ್ ಕೂಡ ಈ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಇಂದಲ್ಲ ನಾಳೆ ಸರ್ಜರಿ ಮಾಡ್ತಾರೆ ಅಂತಾನೆ ಕಾಯ್ತಾ ಇದ್ದೆ, ಆದ್ರೆ ಇವತ್ತಿಗೂ ಕೂಡ ಸರ್ಜರಿ ಡೇಟ್ ಫಿಕ್ಸ್ ಆಗಿಲ್ಲ. ಹಾಗೆ ಈ ದಾಖಲೆಗಳು ನೀವೇನ್ ಹೇಳ್ತಾ ಇದ್ರಿ ಇದೆಲ್ಲವೂ ಕೂಡ ಮುಂಚೆನೇ ಇದ್ವು, ಯಾಕೆ ಇದುವರೆಗೂ ಕೂಡ ಸರ್ಜರಿ ಆಗಿಲ್ಲ ಅಥವಾ ಸರ್ಜರಿಗೆ ಡೇಟ್ ಫಿಕ್ಸ್ ಆಗಿಲ್ಲ ಅನ್ನುವಂಥದ್ದು ಈಗಿರುವಂತ ಪ್ರಶ್ನೆ. ಸರ್ಜರಿ ಮಾಡಿಸ್ತಾರೆ ಅನ್ನೋದನ್ನ ನಾವು ಕೂಡ ವೇಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನ SPP ಅವರು ಹೇಳ್ತಾರೆ. ಜಾಮೀನು ರದ್ದುಪಡಿಸೋದಕ್ಕೆ ಹಿಂದೆನೇ ಅರ್ಜಿ ಹಾಕಬಹುದಿತ್ತಲ್ಲ ಅಂತ ಹೇಳಿ ಜಡ್ಜ್ ಕೂಡ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸರ್ಜರಿ ಆಗಬಹುದು ಅಂತ ಹೇಳಿ ನಾವು ಕಾಯ್ತಾ ಇದ್ವಿ,
ಆಕ್ಷೇಪಣೆಯನ್ನ ಮಾತ್ರ ನಾವು ಸಲ್ಲಿಸಿದ್ವಿ ಅನ್ನುವಂಥದ್ದನ್ನ SPP ಈಗ ಉತ್ತರ ಕೊಡ್ತಾ ಇದ್ದಾರೆ. ಅಂದ್ರೆ ಜಡ್ಜ್ ಕೇಳ್ತಾ ಇರುವಂತ ಪ್ರಶ್ನೆ, ಹಾಗಾದ್ರೆ ನೀವ್ ಯಾಕೆ ಮುಂಚೆನೆ ಕ್ಯಾನ್ಸಲ್ ಮಾಡೋದಕ್ಕೆ ಕೇಳಲಿಲ್ಲ ಇದನ್ನ? ಅಶ್ಲೀಲ ಮೆಸೇಜ್ ಕಳಿಸಿದಾಗ ಅದನ್ನ ಬ್ಲಾಕ್ ಮಾಡಲು ಅವಕಾಶ ಇದೆ. ಸೊ ಈ ಮಾತುಗಳನ್ನ ಈಗ SPP ಎತ್ಕೊಂಡಿದ್ದಾರೆ. ಈಗ ಅಶ್ಲೀಲ ಮೆಸೇಜ್ ಕಳಿಸಿದಾಗ ಅದನ್ನ ಬ್ಲಾಕ್ ಮಾಡೋದಕ್ಕೆ ಅವಕಾಶ ಇದೆ. ರೇಣುಕಾ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಮೆಸೇಜ್ ಕಳಿಸಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಇನ್ವೆಸ್ಟಿಗೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ವಾದ ಮಂಡನೆ ಆಗ್ತಾ ಇದೆ. ಆ ಆಪ್ ನಲ್ಲೇ ಮೆಸೇಜ್ ಬ್ಲಾಕ್ ಮಾಡೋದಕ್ಕೆ ಅವಕಾಶ ಇದೆ. ಇನ್ಸ್ಟಾದಲ್ಲಿ ಏನ್ ಮೆಸೇಜ್ ಕಳಿಸಿದ್ದ ಆತ ಅಲ್ಲೇ ಬ್ಲಾಕ್ ಮಾಡಬಹುದಾಗಿತ್ತು. ಡ್ರಾಪ್ ಮಿ ಯುವರ್ ನಂಬರ್ ಅಂತ ಪವಿತ್ರ ಗೌಡ ಮೆಸೇಜ್ ಮಾಡಿದ್ದಾಳೆ. ರೇಣುಕಾ ಸ್ವಾಮಿಗೆ ಮೆಸೇಜ್ ಕಳಿಸಿದ್ದಾರೆ ಅಂದ್ರೆ ಇದೆಲ್ಲವೂ ಕೂಡ ಪ್ಲಾನ್ಡ್ ಅನ್ನೋದನ್ನ ಇಲ್ಲಿ ವಾದ ಮಂಡನೆ ಮಾಡ್ತಾ ಇರುವಂತದ್ದು SPP. ಅಶ್ಲೀಲ ಮೆಸೇಜ್ ಕಳಿಸ್ತಾ ಅಂತ ಏನು ಆರೋಪ ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲೇ ಬ್ಲಾಕ್ ಮಾಡಬಹುದಾಗಿತ್ತು. ಇದನ್ನ ಇಷ್ಟು ದೊಡ್ಡದು ಮಾಡೋದು ಅವಕಾಶ ಇರಲಿಲ್ಲ. ಜೊತೆಗೆ ಇದೆಲ್ಲವೂ ಕೂಡ ಪ್ಲಾನ್ಡ್ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಈ ಒಂದು ವಾದವನ್ನ ಮಂಡನೆ ಮಾಡ್ತಾ ಇರುವಂಥದ್ದು. ಅಂದ್ರೆ ದರ್ಶನ್ ಪರ ವಕೀಲರು ಏನು ವಾದ ಮಂಡನೆ ಮಾಡ್ತಾ ಇದ್ರು, ಕೆಲವೊಂದು ಲೋಪದೋಷಗಳು ತನಿಖೆ ಸಂದರ್ಭದಲ್ಲಿ ಪೊಲೀಸರು ಮಾಡಿರುವಂತಹ ಲೋಪದೋಷಗಳೇನಿದ್ದಾವೆ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ತಮ್ಮ ವಾದವನ್ನ ಮಂಡನೆ ಮಾಡಿದ್ರು. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ SPP ವಾದವನ್ನ ಮಂಡನೆ ಮಾಡ್ತಾ ಇರುವಂಥದ್ದು, ಇಲ್ಲ ಪೊಲೀಸರು ಮಾಡಿರುವಂತಹ ತನಿಖೆ ಏನಿದೆ ಇದೆಲ್ಲವೂ ಕೂಡ ಸ್ಪಷ್ಟವಾಗಿದೆ ಅನ್ನೋದನ್ನ ತಮ್ಮ ವಾದದ ಮುಖಾಂತರ ಅವರು ಮಂಡನೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇದೆಲ್ಲವೂ ಕೂಡ ಪ್ಲಾನ್ಡ್, ಅಂದ್ರೆ ಕಿಡ್ನಾಪ್ ಮಾಡಿರುವಂಥದ್ದಿರ್ಬೋದು, ಮರ್ಡರ್ ಮಾಡಿರುವಂಥದ್ದಿರ್ಬೋದು, ಕೊಲೆ ಆದಂಥ ವಿಚಾರ ಇರ್ಬೋದು, ಇದೆಲ್ಲವೂ ಕೂಡ ಪ್ಲಾನ್ಡ್ ಅನ್ನೋದನ್ನ ಪ್ರೂವ್ ಮಾಡ್ತಾ ಇರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದೇ ರೀತಿಯಾಗಿ ಅಕಸ್ಮಾತ್ ಆತ ಏನು ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇತ್ತು, ಆಗಲೇ ಅದನ್ನ ಬ್ಲಾಕ್ ಮಾಡ್ಬೋದಾಗಿತ್ತು, ಆತನನ್ನ ಬ್ಲಾಕ್ ಮಾಡ್ಬೋದಾಗಿತ್ತು, ಆ ಒಂದು ಅಪ್ಲಿಕೇಶನ್ ಅಲ್ಲೇ ಬ್ಲಾಕ್ ಮಾಡ್ಬೋದಾಗಿತ್ತು.